ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಲಾಕ್ ಸಮಾಚಾರ ಸಂತೆಗೆ. ಇವತ್ತು ನಾವು ಚಿಕ್ಕ ತಿರುಪತಿಗೆ ಹೊರಟಿದ್ದೀವಿ. ಮಲ್ಲೇಶ್ವರಮಲ್ಲಿ ಇದೆಯಲ್ಲ, ಅಲ್ಲಿ ಪೂಜೆ ಮಾಡಿದ್ವಿ. ಕೆಳಗಡೆ ಕಾರ್ ಹತ್ರ ಹೋದ್ವಿ. ನಮ್ಮ ಹಸ್ಬೆಂಡ್ಗೋಸ್ಕರ ನಾನು ನನ್ನ ಮಗ ವೆಯ್ಟ್ ಮಾಡ್ತಾಯಿದ್ವಿ ರೆಡಿಯಾಗಿ ಬರಲಿ ಅಂತ. ಹಾಗೆ ಬೇಗ ಹೋಗಿ ಬೇಗ ಬರೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಇಲ್ಲಿಂದ ನಾವು ಹೋಗೋಷ್ಟೊತ್ತಿಗೆ 1 ಅವರ್ ಆಗುತ್ತೆ, ಅಲ್ಲಿಂದ ಬರೋಷ್ಟೊತ್ತಿಗೆ 1 ಅವರ್ ಆಗುತ್ತೆ. ನನ್ನ ಮಗ ಅಲ್ಲಿ ಸೈಕಲ್ ಇತ್ತು, ಅದನ್ನು ತೊಗೊಂಡು ಆಟ ಆಡ್ತಿದ್ದ. ಹಿಂದಿನ ದಿವಸನೇ ನಾವು ಕಾಮಾಕ್ಷಿ ಪಳ್ಳಿಗೆ ಹೋಗಿದ್ವಿ. ಅವನಿಗೆ ತಾಯ್ತ ಹಾಕ್ಸೋಕ್ಕೆ ಕಾರೆಲ್ಲ ತೊಳೆದಿದ್ವಿ. ಏನು ಅವಶ್ಯಕತೆ ಇರಲಿಲ್ಲ. ನೆನ್ನೆ ಸಾಯಂಕಾಲ ತೊಳೆದಿದ್ರಿಂದ ಕಾರೆಲ್ಲ ಕ್ಲೀನಾಗಿತ್ತು. ಅವನಿಗೆ ಬೆಳಗ್ಗೆ ಹಾಲು ಕೊಟ್ಟಿರಲಿಲ್ಲ, ಯಾಕಂದರೆ ಹಾಲು ಕೊಟ್ಟರೆ ನಾಷ್ಟ ಮಾಡೋದಿಲ್ಲ ಅಂತ. ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನನ್ನ ಮಗ ಹಾಲಲ್ಲಿ ತೀಟೆ ಮಾಡ್ತಾಯಿದ್ದೀನಿ. ನಾನೊಂದು ಬ್ಯಾಗ್ ಹೊಸ ತೊಗೊಂಡಿದ್ದೆ, ಅದನ್ನೇ ತೊಗೊಂಡಿದ್ದೀನಿ. ಎನಿ ಟೈಮ್ ನಾನೊಂದು ಬ್ಯಾಗ್ ತೊಗೋತೀನಿ, ಯಾಕಂದರೆ ಒಂದು ಖರ್ಚಿಪ್ಪು, ಒಂದು ಚಿಕ್ಕ ಬಾಟಲ್ ನೀರು, ಫೋನು ಇಟ್ಕೊಳಕ್ಕೆ. ನನ್ನ ಮಗನಿಗೋಸ್ಕರನೇ ನೀರು ತೊಗೊಳೋದು. ನಾನು ಒಂದು ಖರ್ಚಿಫು ಹಾಗೆ ಫೋನ್ ತೊಗೊಳ್ಬೇಕು ಅಂತ ತೊಗೊತೀನಿ. ಅವನಿಗೆ ಸ್ವಲ್ಪ ಇನ್ಫೆಕ್ಷನ್ ಕಣ್ಣು ಆಗಿರೋದ್ರಿಂದ ಹಾಕ್ತಾಯಿದ್ದೀನಿ ಅವನಿಗೆ ಡ್ರಾಪ್ಸು ಕಣ್ಣಿಗೆ. ಅದಕ್ಕೋಸ್ಕರ ನಾವು ಎನಿ ಟೈಮು ಸ್ಪೆಕ್ಸ್ ಹಾಕೋದು. ಮತ್ತು ಅವ್ನಿಗೆ ಧೂಳಿಗೆ ಹೋಗಿದ ತಕ್ಷಣ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ಡಾಕ್ಟ್ರ್ ಹೇಳಿದ್ರು ಅವನಿಗೆ ಯಾವಾಗಲೂ ಸ್ಪೆಕ್ಸ್ ಹಾಕಿ ಹೊರಗಡೆ ಹೋಗುವಾಗ ಅಂತ. ಕಿವಿಗೆ ಯಾವಾಗೂ ಟೋಪಿ ಹಾಕ್ತೀನಿ. ಇವಾಗ ಬಿಸಿಲಾಗಿರೋದ್ರಿಂದ ಈ ಥರ ಕಿವಿ ಕವರ್ ಆಗೋದು ಹಾಕಿದ್ದೀನಿ. ನಾವು ಗಾಡೀಲೇ ಆಗಲಿ ಅಥವಾ ಕಾರಲ್ಲೇ ಆಗಲಿ ಹೋಗುವಾಗ ಜಾಸ್ತಿ ಗಾಳಿ ಬೀಸುತ್ತೆ ಅಂತ ಹಾಕ್ತೀನಿ ಅಷ್ಟೇ. ಸೆಕೆ ಆದರೆ ವಾಪಸ್ ತೆಗೆದ್ಬಿಡ್ತೀನಿ. ನಾವು ಹೊರಟಾಗ 10 ಗಂಟೆ ಆಗಿತ್ತು. ನಾವು 8ನೇ ಮೈಲಿಗೆ ಹೋಗ್ಬಿಟ್ಟು ಹಂಗಾಸ್ ಹೋಗೋಣ, ಹತ್ರ ಆಗುತ್ತೆ ಮಲ್ಲೇಶ್ವರಂಗಂತ ಮ್ಯಾಪ್ ಹಾಕ್ಕೊಂಡು ಹೊರಟ್ವಿ. ಸ್ಯಾಂಕಿ ಟ್ಯಾಂಕಿ ಕೆರೆ ಇದೆಯಲ್ಲ, ಆ ರೋಡಲ್ಲಿ ಹೋಗುವಾಗ ನಾನು ವಿಡಿಯೋ ಕ್ಲಿಪ್ ತೊಗೊಂಡೆ. ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಿದೆ ಅಂತ. ಹಾಗೆ ನಾವು ಹೋಗುವಾಗ ಮುಂದೆ ಒಂದು ಸ್ಟ್ಯಾಚು ಸಿಕ್ತು, ಚೆನ್ನಾಗಿ ಕಾಣಿಸ್ತಿತ್ತು. ಅದಕ್ಕೆ ಅದನ್ನು ಒಂದು ಕ್ಲಿಪ್ ತಗೊಂಡೆ ನಾನು. ಅಲ್ಲಲ್ಲಿ ಟ್ರಾಫಿಕ್ ಇತ್ತು, ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಆವಾಗವಾಗ ಟ್ರಾಫಿಕಲ್ಲಿ ಗಾಡಿ ನಿಲ್ಲಿಸಿದ್ವಿ. ನಾನು ಮೊದಲೇನು ಅಂದ್ಕೊಂಡೆ ಅಂದರೆ, ನಾನು ಹೋದಾಗೆಲ್ಲ ಚಿಕ್ಕ ತಿರುಪತಿಲಿ ಖಾಲಿ ಇರ್ತಿತ್ತು, ಇವತ್ತು ಖಾಲಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಸ್ಯಾಟರ್ಡೇ ಅಲ್ವಾ, ಸ್ವಲ್ಪ ಜನ ಇದ್ದರು. ಏನೋ ಒಂದು 1/4 ಗಂಟೆಯಿಂದ ಅರ್ಧ ಗಂಟೆ ಅಷ್ಟರಲ್ಲಿ ನಮ್ಗೆ ದರ್ಶನ ಆಯಿತು. ಸ್ವಲ್ಪ ಹಾಗೆ ವಿಡಿಯೋ ಕ್ಲಿಪ್ ತೊಗೊಳೋಣ ಅಂತ ತೊಗೊಂಡೆ. ಆಮೇಲೆ ಈಚೆಗಡೆಯಿಂದ ಮಾತ್ರ ತೊಗೋಬೇಕು ವಿಡಿಯೋ ಕ್ಲಿಪ್ಪು, ಒಳಗಡೆ ತೊಗೊಳಕ್ಕಾಗೋದಿಲ್ಲ. ಒಳಗಡೆ ಒಬ್ಬರು ನಾನು ದರ್ಶನ ಆದಮೇಲೆ ನೋಡಿದೆ ತೊಗೋತಾಯಿದ್ರು, ಒಂದು ಮಗುದು. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಬಂದುಬಿಟ್ಟು ಎಲ್ಲ ಫೋನ್ ಇಟ್ಕೊಂಡು ವಾಪಸ್ಸೆಲ್ಲ ಡಿಲೀಟ್ ಮಾಡಿದ್ರು. ಅದಕ್ಕೆ ನಾನು ಹೊರಗಡೆಯಿಂದ ಮಾತ್ರ ತಗೊಂಡೆ, ಒಳಗಡೆ ಒಂಚೂರು ತಗೊಳ್ಳಿಲ್ಲ. ಆಮೇಲೆ ಅಲ್ಲಿ ಹಾಕಿದ್ದಾರೆ ಒಳಗಡೆ ವಿಡಿಯೋ ಫೋಟೋ ತಗೊಳ್ಳೋ ಹಾಗಿಲ್ಲ ಅಂತ. ಕಾಯಿ ಹೊಡ್ಕೊಂಡು ಮೇಲೆ ಹೊರಟ್ವಿ. ಪೂಜೆ ಸಾಮಾನು ತೊಗೊಂಡಿದ್ವಿ, ಪೂಜೆ ಮಾಡಿಸ್ಬೇಕು ಅಂತ. ಅಲ್ಲಿ ನನ್ನ ಮಗ ಕೆಳಗಡೆ ಎಲೆ ಬಿದ್ದಿರೋದನ್ನ ಎತ್ಕೊಂಡು ಆಟ ಆಡ್ತಿದ್ದ. ಯಾರೋ ಒಬ್ಬರು ನೋಡ್ಬಿಟ್ಟು ಅವನ್ನ ಮಾತಾಡ್ತಿದ್ರು ಕೊಡು ಅಂತ. ಅವನು ತಗೊಳ್ಳಿ ಅಂತ ಕೊಡೋಕೆ ಹೋದ, ಬೇಡ ಇಟ್ಕೋ ಆಟ ಆಡು ಅಂತ ಹೇಳಿದ್ರು. ಹಾಗೆ ಅವನನ್ನು ಮಾತಾಡ್ತಿದ್ರು, ಅವ್ನು ಮಾತಾಡಲೇ ಇಲ್ಲ. ಆಮೇಲೆ ಹೊರಗಡೆ ಬಂದಾಗಲೂ ಅಷ್ಟೇ ಮಾತಾಡ್ಸಿದ್ರು. ನಿನಗೋಸ್ಕರ ತಗೋ ಅಂತ ಲಾಡು ಅಲ್ಲಿ ತೊಗೊಂಡಿದ್ರು, ಒಂದು ಕೊಟ್ಟರು ಅವನಿಗೆ. ಖುಷಿ ಆಯಿತು. ಒಬ್ರೊಬ್ರು ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಕೆಲವೊಬ್ರು ಇರ್ತಾರೆ ಮಗು ವಿಷಯಕ್ಕೂ ಜಗಳ ಮಾಡ್ತಾರೆ. ನನಗೊಂದು ಸಲ ಆಲ್ರೆಡಿ ಅನುಭವ ಆಗಿದೆ. 1 ವರ್ಷದ ಹಿಂದೆ ನಾವು ನಂಜನಗೂಡಿಗೆ ಹೋಗಿದ್ವಿ, ನಾನು ನಮ್ಮ ಅತ್ತೆ ಬಸ್ಸಲ್ಲಿ. ನೀರು ಬಾಟ್ಲು ಮುಚ್ಚಳ ಹಾಕಿದ್ದೆ ಬಿಗ್ಗಾಗೆ. ಬಟ್ ನನ್ನ ಮಗ ಏನು ಮಾಡ್ದ, ನೀರು ಕುಡಿಬೇಕು ಅಂತ ಬಿಚ್ಚಿಬಿಟ್ಟು ಕುಡಿಯೋಕೆ ಹೋಗಿ ಬಸ್ ಮೂವ್ ಆಯ್ತಲ್ಲ, ಒಂಚೂರು ಕಾಲಿಗೆ ಚೆಲ್ಬಿಟ್ಟ ಅಷ್ಟೇ ಚಪ್ಪಲಿಗೆ. ಆ ಅಮ್ಮ ಏನು ಅದಕ್ಕೆ ಜಗಳ ಮಾಡಿದ್ರು ಚೆನ್ನಾಗೆ. ಏನು ಚಪ್ಪಲಿ ಮೇಲೆಲ್ಲ ನೀರು ಹಾಕ್ಬಿಟ್ರು, ನಂದು ಲೆದರ್ ಚಪ್ಪಲಿ ಹಾಳಾಗೋಯ್ತು ಅಂತ. ಜನ ನೋಡಿ ಒಬ್ರೊಬ್ರು ಹೆಂಗಿರ್ತಾರೆ ಅಂತ. ಮಕ್ಕಳ ವಿಷಯಕ್ಕೆಲ್ಲ ಏನೋ ಬಟ್ಟೆ ಮೇಲೂ ಚೆಲ್ಲಿಲ್ಲ, ಬರೀ ಕಾಲ ಮೇಲೆ ಅಷ್ಟೇ ಚೆಲ್ಲಿದ್ದು. ದೊಡ್ಡ ರಾಮಾಯಣನೇ ಮಾಡಿಬಿಟ್ಲು ಆಯಮ್ಮ. ಒಳಗಡೆ ಹೋದ್ವಿ, ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ತೀರ್ಥ ಪ್ರಸಾದ ಎಲ್ಲ ತೊಗೊಂಡ್ವಿ. ಬೇರೆ ಕಡೆ
ಫೋಟೋ ತೊಗೊಂಡು ಸ್ಕ್ರೀನ್ ಶಾಟ್ ಮಾಡಿ ಹಾಕಿದ್ದೀನಿ ಫೋಟೋನ. ಹಾಗೆ ನಮ್ಮ ಅಕ್ಕನ ಮನೆಗೆ ಹೋದ್ವಿ. ನನ್ನ ಮಗ ಅವ್ರ ಅಣ್ಣ ಸಮರ್ಥ ಅಂತ ಕೆಲವೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ ನೋಡಿ, ಇವನೇ. ಅವನ ಜೊತೆ ತುಂಬ ಆ್ಯಕ್ಟಿವ್ ಆಗಿರ್ತಾನೆ, ತುಂಬ ಎಂಜಾಯ್ ಮಾಡ್ತಾನೆ. ಮಕ್ಕಳು ಕಂಡ್ರೇ ಇಷ್ಟ. ದೊಡ್ಡವ್ರಿಗಿಂತ ಅವ್ರ ವಯಸ್ಸು ಮಕ್ಕಳನ್ನೇ ಹುಡ್ಕೋತಾರೆ ಆಟ ಆಡೋದಕ್ಕೆ. ಕೈ ಕಟ್ಟೋ ಕುಂತ್ಕೊಳ್ಳೋ ಮಗ ಸಖತ್ತು ತೀಟೆ ಮಾಡ್ತಿದ್ದ. ಅದಕ್ಕೆ ನಮ್ಮ ಅಕ್ಕ ಕೂತ್ಕೋ ಅಂದರು, ಕೂತ್ಕೋತಿರ್ಲಿಲ್ಲ. ನೋಡಿ, ನೀವೇ ನೋಡಿದ್ರಲ್ಲ ವೀಡಿಯೋದಲ್ಲಿ ಹೆಂಗೆ ಮಾಡ್ತಾಯಿದ್ದಾನೆ ಅಂತ. ನೋಡಿ, ಇಲ್ಲೂ ಅಷ್ಟೇ ಈಚೆ ಕಡೆ ಬಂದು ಆ ರಂಗೋದೆ ಎಲ್ಲ ಅಳಿಸ್ಬಿಟ್ಟು ಆವಾಗ ತಾನೇ ಹಾಕಿದ್ರು ಪಾಪ. ಹೇಳಿದ ಮಾತೇ ಕೇಳ್ತಿರ್ಲಿಲ್ಲ. ನಾವು ಅಕ್ಕನ ಮನೇಲೆ ಊಟ ಮಾಡಿಕೊಂಡು ರಿಟರ್ನ್ ವಾಪಸ್ ಬಂದ್ವಿ. ಬಂದಾಗ 2 ಗಂಟೆ ಆಗಿತ್ತು. ನನ್ನ ಮಗ ಮಲ್ಕೊಂಡ್ಬಿಟ್ಟಿದ್ದ. ಹಾಗೆ ಎತ್ಕೊಂಬಂದು ಹಾಕೋಣ ಅಂತ ಅಂದ್ಕೊಂಡ್ವಿ ಮೇಲೆ. ನಮ್ಮ ಯಜಮಾನ್ರು ಎತ್ಕೊಳ್ಳುವಾಗ ಎದ್ಬಿಟ್ಟ, ಮಲಗಲೇ ಇಲ್ಲ. ಆಮೇಲೆ ಕೆಳಗಡೆ ಹೋಗ್ತೀನಿ ಇಂದ ಬಿಟ್ಬಿಟ್ಟು ನಾವೊಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ವಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವ್ಲಾಗ್ ನೀವು ನೋಡ್ಬೋದು, ನೋಟಿಫಿಕೇಷನ್ ಬರುತ್ತೆ. ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ತಿರುಪತಿದು ವ್ಲಾಗ್ ಕ್ಲಿಪ್ನ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಹಾಕೋಕ್ಕಾಗ್ತಾಯಿಲ್ಲ ಸದ್ಯಕ್ಕೆ, ಹಾಕ್ತೀನಿ. ಮಿಸ್ ಮಾಡ್ಕೊಳ್ತಾರೆ ಎಲ್ಲ ನೋಡಿ. 5:30 ಆಗಿತ್ತು. ಬಂದ ಕೆಳಗಡೆಯಿಂದ ಮೇಲೆ ಹಾಲು ಕೊಡು ಅಂತ ಕೇಳ್ದ, ಹಾಲು ಕೊಟ್ಟೆ, ಕುಡ್ದ. TV ಹಾಕಿದ್ರೆ ತಿರುಗು ಅಂದರೂ ತಿರುಗ್ತಿರ್ಲಿಲ್ಲ, ಗೊಂಬೆ ನೋಡ್ಕೊಂಡು ಕುಂತಿದ್ದ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. Until then, bye. Keep smiling. Thank you for watching all. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.